ಸಾವ್ಕಾರ ನಮಸ್ಕಾರ ರೀ. ನಾನೊಬ್ಬ ಫ್ರೆಂಡ್ ಇದ್ದೀರಿಪ್ಪ. 1ನೇತಿಂದ 15ನೇ ಮಟ್ಟ ಅವನ ಟಾಪರ್ ರೀಪ್ಪ ನಮ್ಮ ಸ್ಕೂಲ್ ಕಾಲೇಜ್ ಒಳಗೆಲ್ಲ. ನಿನ್ನೆ ಹಿಂಗೆ ಕಾಲ್ ಮಾಡಿದ್ದೆಪ್ಪ, ಎಲ್ಲದಿ ಅಂತ. ಇಲ್ಲ ಕಂಪ್ನಿ ಒಳಗೆ ಅದೇನೋ ಬೆಂಗಳೂರೊಳಗೆ ಅಂತ. ಎಷ್ಟು ಪೇಮೆಂಟ್ ಕೊಡತ್ತರ್ಲೆ ಅಂದೆ. ಒಂದು 18,000 ರೂಪಾಯಿ ಕೊಡತ್ತಾನ ಅಂದಪ್ಪ. ಎಲ್ಲ ಭಾಡ್ಯಾನ ಮಗನ. 1ನೇತಿಂದ 15ನೇ ಮಟ್ಟ 95 ಸ್ಕೋರ್ ಮಾಡಿ 18,000 ರೂಪಾಯಿಗೆ ದುಡಿಯತಿ ಅಲ್ಲಿ ಅಂದೇನಾ. ಇಲ್ಲೂ ಏನು ಮಾಡೋದು, ಯಾವುದೂ ಜಾಬ್ ಸಿಗಲೇ ಇಲ್ಲ ಅಂದ. ಇಲ್ಲೇ ನೀ 1ನೇತಿಂದ 15ನೇ ಮಟ್ಟ ಎಷ್ಟು ಓದಿದೆಯಲ್ಲ, ಡೈಲಿ 8 ಅವರ್ ಸ್ಕೂಲ್ ಕಾಲೇಜ್ ಒಳಗೆ ಇರ್ತಿದ್ದಿ. ಅದ್ರಾಗ ಬರೀ 1 ವರ್ಷ ಡೈಲಿ 4 ಅವರ್ ಓದಿದ್ರೆ ನೀ ಬೇರೆ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಸಿಗ್ತಿತ್ತು ನಿಂಗೆ. ಇದು ಬೇರೆ ಕರ್ನಾಟಕದೊಳಗಂತೂ ವೇಕೆನ್ಸಿ ಬಿಡತ್ತಿಲ್ಲ. 5 ವರ್ಷ ಆಯ್ತು ಅವನವನು, ಅದು ವೇಕೆನ್ಸಿನೂ ಬಂದಿಲ್ಲ ಯಾವುದು. ಅದು ಬಂದ್ರೂ ಲಾಸ್ಟ್ ಟೈಮ್ ಅದು ಲಂಚ ತೊಗೊಂಡು ತೊಗೊಂಡು ಅದೆಲ್ಲ ಮಾಡಿಬಿಟ್ರ. ಸೆಂಟ್ರಲ್ ಗೌರ್ಮೆಂಟಿಂದ ಇಷ್ಟು ವೇಕೆನ್ಸಿ ಬರ್ತಾವೆ, ವರ್ಷಕ್ಕೆ 15-20 ವೇಕೆನ್ಸಿ ಬರ್ತಾವೆ. ಅದ್ರಾಗಾದ್ರೂ ಟ್ರೈ ಮಾಡ್ಬೇಕು. ಇನ್ನು ನಮ್ಮ ಹುಡುಗರ್ಗೆ ನಾಲೇಜೇ ಇರೋದಿಲ್ಲ. ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಒಳಗೆ ಎಲ್ಲ ನಾರ್ತ್ ಕಡೆಯವರು ಬರ್ತಾರೆ. ಈ ಕಡೆ ನಮ್ಮ ಸೌತ್ ಇಂಡಿಯಾದವ್ರು ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಇವ್ರು ಯಾರೂ ಇರೋದೇ ಇಲ್ಲ ಆಲ್ಮೋಸ್ಟ್. ಅಲ್ಲಿ ಇಲ್ಲಿ ಹುಡುಕಿ ನೋಡಿದ್ರೆ ಎಲ್ಲಾದರೂ ಇಬ್ಬರು ಸಿಗ್ತಾರೆ. ಅದೇ ನಮ್ಮ ಹುಡುಗರ್ಗೆ ನಾಲೇಜೇ ಇಲ್ಲ, ಸೌತ್ ಇಂಡಿಯನ್ ಹುಡುಗರ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಎಷ್ಟು ಬಿಡ್ತಾವೆ, ಸ್ವಲ್ಪ ಓದ್ಬೇಕು, ಸ್ವಲ್ಪ ಹೊರಗೆ ಬಂದು ನೋಡ್ಬೇಕು. ನಮ್ಮ ಸ್ಟೇಟ್ ವೇಕೆನ್ಸಿಗೋಸ್ಕರ 5 ವರ್ಷ ಕಾಯತ್ತೀರಿ. ಬರೀ 1 ವರ್ಷ ನೀವು ಟ್ರೈ ಮಾಡಿ ನೋಡಿರಿ ಸೆಂಟ್ರಲ್ ಎಕ್ಸಾಮ್ ಒಳಗೆ. ನಿಮ್ದು ಹೆಂಗಾದ್ರೂ ಮಾಡಿ ಈಸಿ ಕ್ಲಿಯರ್ ಆಗ್ಬೋದು. ಈಗ ವೇಕೆನ್ಸಿ ಬಿಟ್ಟಿಲ್ಲಂತ ಅದೇ ವೇಕೆನ್ಸಿಗೋಸ್ಕರ ನೀವು 5 ವರ್ಷ ಕಾಯತ್ತೀರಿ. ಅದೇ 5 ವರ್ಷದೊಳಗೆ ಯಾವುದಾದ್ರೂ ಇದು ಜಾಬ್ ಸಿಗ್ತಿತ್ತಲ್ಲ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ. ಆಯ್ತು, ನಾ ಹೇಳತ್ತೇನೆ ಸ್ವಲ್ಪ ಹಿಂದಿ ಟಫ್ ಆಗ್ತಿತ್ತು, ಆದರೂ ನೀವು ಕೆಪಾಸಿಟಿ ನೋಡಿದ್ರೆ ನೀವು ಕ್ಲಿಯರ್ ಮಾಡ್ಬೋದು. ಮತ್ತು ಯಾವುದೇ ಸ್ಕೂಲ್ ಕಾಲೇಜ್ ಒಳಗೆ ಹೋಗ್ರಿ ನೀವು, ಬರೀ ಟಾಪ್ 10 ಒಳಗೆ 8 ಮಂದಿ ಹುಡುಗಿಯರ ಟಾಪರ್ಸ್ ಇರ್ತಾರೆ. ಆದರೆ ಗೌರ್ಮೆಂಟ್ ಎಕ್ಸಾಮಿಗೆ ಯಾಕೆ ಟ್ರೈ ಮಾಡ್ತೀನಿ ನಂಗೆ ಅದು ಇನ್ನೂ ಮಟ್ಟ ಗೊತ್ತಿಲ್ರಿಪ್ಪ. ಏನು ಇಷ್ಟು ಹುಷಾರಿರ್ತಾರೆ ಹುಡುಗಿಯರು, 95, 98, 99 ಸ್ಕೋರ್ ಮಾಡಿರ್ತಾರೆ. ಆದರೆ ಗೌರ್ಮೆಂಟ್ ಎಕ್ಸಾಮ್ ಒಳಗೆ ಹೋಗಿ ಗೌರ್ಮೆಂಟ್ ಆಫೀಸ್ ಒಳಗೆ ಹಿಂಗೆ ನೋಡಿದ್ರೆ ಹುಡುಗಿಯರು ಕಾಣೋದೇ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮಿಗೆ ನಾಲೇಜೇ ಇರೋದಿಲ್ಲ. ಸ್ವಲ್ಪ ಅವ್ರಿಗೆ ನಾಲೆಜ್ ಸಿಗಬೇಕು. ನೀವು ಹುಡುಗಿಯರ ಬರೀ ಸ್ಕೂಲ್ ಕಾಲೇಜ್ ಒಳಗೆಲ್ಲ ಸ್ಕೋರ್ ಮಾಡಿ ಏನು ಪ್ರಯೋಜನ ಇಲ್ಲ. ಆ ಸ್ಕೋರ್ ಮಾಡಿದ್ನ ಯೂಸ್ ಮಾಡ್ಕೋಬೇಕು. ಯಾರಿಗಾದ್ರೂ ನಾಲೆಜ್ ಇರೋರಿಗೆ, ನಿಮ್ಮಂಥ ದೊಡ್ಡವ್ರು ಇರೋರಿಗೆ ಕೇಳಿ ಏನು ಮಾಡ್ಬೇಕು, ಲೈಫ್ ಒಳಗೆ ಏನು ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಸ್ವಲ್ಪ ತಿಳ್ಕೊಬೇಕಾ. ಬರೀ ನೀವು ಸ್ಕೂಲ್ ಒಳಗೆಲ್ಲ 95, 98 ಸ್ಕೋರ್ ಮಾಡಿ ಏನು ಪ್ರಯೋಜನ ಐತೆ ಅದ್ರದ್ದು? ಏನೂ ಪ್ರಾಫಿಟೇ ಇಲ್ಲ. ನೀವು ಅದಕ್ಕೆ ಬೇರೆಯವರು ಯಾವ ಟೀಚರ್ಸ್ ಇರ್ತಾರೆ ಅವ್ರಿಗೆಲ್ಲ ಕೇಳ್ಕೊಬೇಕು. ಮತ್ತು ಕಾಲೇಜಿನ ಟೀಚರ್ಸ್ ಎಲ್ಲ ಸ್ವಲ್ಪ ಹುಡುಗರಿಗೆ ನಾಲೆಜ್ ಕೊಡ್ಬೇಕು. ಈ ಎಕ್ಸಾಮ್ ಬರೀರಿ ಹಿಂಗೆ ಆಗ್ತೈತೆ, ಆ ಎಕ್ಸಾಮ್ ಬರ್ತೀರಿ ಹಿಂಗೆ ಆಗ್ತೈತೆ ಅಂತ. ಅದೇ ನಂಗೆ ತಿಳಿದಿರೋದು ನಾ ಹೇಳತ್ತೀನ. ಮುಂದೆ ನಿಮಗೆಲ್ಲ ಬಿಟ್ಟಿತ್ತು. ಜೈ ಹಿಂದ್, ಜೈ ಕರ್ನಾಟಕ.